ರಾಹುಲ್ ಗಾಂಧಿಯವರು, ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿಯವರು ಇದೇ ಗ್ರೌಂಡ್ ಅಲ್ಲಿ ಮೊನ್ನೆ ತಾನೇ 8ನೇ ತಾರೀಕು ಒಂದು ಪ್ರೊಟೆಸ್ಟ್ ಮಾಡಿದ್ದು ತಮಗೆಲ್ಲ ಗೊತ್ತಿದೆ. ಇವತ್ತು ಎಲೆಕ್ಷನ್ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಮತ್ತೆ ಕೇಂದ್ರ ಸರ್ಕಾರ ಶಾಮೀಲಾಗಿ ಇವತ್ತು ಮತ ಕಳ್ಳತನ ಆಗ್ತಾ ಇದೆ. ಅದರ ವಿರುದ್ಧ ರಾಹುಲ್ ಗಾಂಧಿಯವರು ಅಂಕಿ ಅಂಶಗಳ ಸಮೇತ ಡೀಟೇಲ್ಡ್ ಆಗಿ ಇಡೀ ದೇಶಕ್ಕೆ ಅವತ್ತು ಡೆಮಾನ್ಸ್ಟ್ರೇಟ್ ಮಾಡಿದ್ರು. ಅದರ ಪ್ರಯುಕ್ತ ಇವತ್ತು ನಾವು ಪಾರ್ಲಿಮೆಂಟ್ ಅಲ್ಲಿ ಕೂಡ ರೆಗ್ಯುಲರ್ ಆಗಿ ಎಲ್ಲಾ ವಿರೋಧ ಪಕ್ಷಗಳು ಒಟ್ಟಾಗಿ ಸೇರಿ ಇದ್ರ ಬಗ್ಗೆ ಚರ್ಚೆ ನಡೆಯಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಂಡ್ರು ಕೂಡ ಕೇಂದ್ರ ಸರ್ಕಾರ ಇದಕ್ಕೆ ಅನುವು ಮಾಡಿಕೊಡ್ಲಿಲ್ಲ. ಇವತ್ತಿನ ತನಕ ಹೌಸ್ ನಡೆದಿಲ್ಲ. ಆದ್ರೆ ಇವತ್ತು ಜನಸಾಮಾನ್ಯರ ಮೇಲೆ ಏನಾಗ್ತಾ ಇದೆ ಮತಗಳ್ಳತನ, ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಪಾರ್ಲಿಮೆಂಟ್ ಅಲ್ಲೂ ಕೂಡ ಅವಕಾಶ ಮಾಡಿಕೊಟ್ಟಿಲ್ಲ. Of Rahul ji and Indian National Congress will get the people of India another movement and make sure that the vote is valid and one vote, one person, and this is appropriate timing also, like how Indian National Congress fought for independence. It will fight for the rights of the citizens. ಡೆಮಾಕ್ರಟಿ ಉಳ್ಕೋಬೇಕಂತ ಹೇಳಿದ್ರೆ ಏನ್ ಮಾಡಬೇಕು? ಇಂತ ಒಂದು ಕೆಟ್ಟ ಪರಿಸ್ಥಿತಿ ದೇಶದಲ್ಲಿ ಬರಬಾರ್ದಾಗಿತ್ತು, ಇದು ಬಂದಿದೆ. ಇದ್ರ ವಿರುದ್ಧ ಕಾಂಗ್ರೆಸ್ ಪಾರ್ಟಿ ಬಹಳ ಸೀರಿಯಸ್ ಆಗಿ ತಗೊಂಡಿದೆ ಮತ್ತು ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಇದ್ರ ವಿರುದ್ಧ ಹೋರಾಟವನ್ನ ಸ್ಟಾರ್ಟ್ ಮಾಡಿದ್ದಾರೆ. People have come to conclusion. BJP government, central government has won with looting the votes with the help of the election commission. अब मरे हुए लोगों को लाखों जिंदा सामने खड़ाने के बावजूद अगर वो मानने को तैयार नहीं, तो अब हमें क्या उम्मीद कर सकते हैं इलेक्शन कमीशन से? जब सब बिक चुकी हैं तो हमें इन लोगों से उम्मीद क्या कर सकती? या तो उनका जमीर जागना, या तो हमें लोगों सड़कों पे उतर के गलाटा करना. ಈ ಭಾರತ ದೇಶದಲ್ಲಿ, ಪ್ರಜಾಪ್ರಭುತ್ವ ದೇಶದಲ್ಲಿ ಒಂದು ನಂಬಿಕೆಯನ್ನು ಉಳಿಸಬೇಕಾದಂತ ಒಂದು ಎಲೆಕ್ಷನ್ ಕಮಿಷನ್ ಏನಿದೆ, ಬಿಜೆಪಿಯ ಇನ್ನೊಂದು ಅಂಗ ಪಕ್ಷವಾಗಿ ಬಹುಶಃ ಇವರು ಎಲೆಕ್ಷನ್ ಕಮಿಷನ್ ಅಂತ ತೆಗೆದು ಬಿಟ್ಟು ಬಿಜೆಪಿ ಕಮಿಷನ್ ಆಫ್ ಇಂಡಿಯಾ ಅಂತ ಹೆಸರಿಟ್ರೆ ಬಹಳ ಒಳ್ಳೇದಂತ ಕಾಣುತ್ತೆ. ನಮ್ಮ ರಾಹುಲ್ ಗಾಂಧಿ ಅವರಿಗೆ ಪಪ್ಪು ಅಂತ ಹೇಳ್ತಾ ಇದ್ರು. ನಿಜವಾದ ಪಪ್ಪು ಯಾರು ಗೊತ್ತಾ? ಮೋದಿ ಅವರು. ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪ್ರೊಟೆಸ್ಟ್ ಅನ್ನ ಮಾಡ್ತಿದೀವಿ. ಕ್ಯಾಂಡಲ್ ಲೈಟ್ ಇವತ್ತು ನಾವು ಮಾಡ್ತಾ ಇರೋದು ತಮಗೆಲ್ಲ ಗೊತ್ತಿದೆ. ಸನ್ಮಾನ್ಯ ರಾಹುಲ್ ಗಾಂಧಿಯವರು, ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿಯವರು ಇದೇ ಗ್ರೌಂಡ್ ಅಲ್ಲಿ ಮೊನ್ನೆ ತಾನೇ 8ನೇ ತಾರೀಕು ಒಂದು ಪ್ರೊಟೆಸ್ಟ್ ಮಾಡಿದ್ದು ತಮಗೆಲ್ಲ ಗೊತ್ತಿದೆ. ಇವತ್ತು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಮತ್ತೆ ಕೇಂದ್ರ ಸರ್ಕಾರ ಶಾಮೀಲಾಗಿ ಇವತ್ತು ಮತ ಕಳ್ಳತನ ಆಗ್ತಾ ಇದೆ. ಅದರ ವಿರುದ್ಧ ರಾಹುಲ್ ಗಾಂಧಿಯವರು ಅಂಕಿ ಅಂಶಗಳ ಸಮೇತ ಡೀಟೇಲ್ಡ್ ಆಗಿ ಇಡೀ ದೇಶಕ್ಕೆ ಅವತ್ತು ಡೆಮಾನ್ಸ್ಟ್ರೇಟ್ ಮಾಡಿದ್ರು. ಅದರ ಪ್ರಯುಕ್ತ ಇವತ್ತು ನಾವು ಪಾರ್ಲಿಮೆಂಟ್ ಅಲ್ಲಿ ಕೂಡ ರೆಗ್ಯುಲರ್ ಆಗಿ ಎಲ್ಲಾ ವಿರೋಧ ಪಕ್ಷಗಳು ಒಟ್ಟಾಗಿ ಸೇರಿ ಇದ್ರ ಬಗ್ಗೆ ಚರ್ಚೆ ನಡೆಯಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಂಡ್ರು ಕೂಡ ಕೇಂದ್ರ ಸರ್ಕಾರ ಇದಕ್ಕೆ ಅನುವು ಮಾಡಿಕೊಡ್ಲಿಲ್ಲ. ಇವತ್ತಿನ ತನಕ ಹೌಸ್ ನಡೆದಿಲ್ಲ. ಆದ್ರೆ ಇವತ್ತು ಜನಸಾಮಾನ್ಯರ ಮೇಲೆ ಏನಾಗ್ತಾ ಇದೆ ಮತಗಳ್ಳತನ, ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಪಾರ್ಲಿಮೆಂಟ್ ಅಲ್ಲೂ ಕೂಡ ಅವಕಾಶ ಮಾಡಿಕೊಟ್ಟಿಲ್ಲ. ಏನು ಅಂಬೇಡ್ಕರ್ ಅವ್ರ ಆಶಯ ಏನಿತ್ತು? ಪ್ರಜಾಪ್ರಭುತ್ವದ ವ್ಯವಸ್ಥೆನ ಬಹಳ ಸ್ಟ್ರಾಂಗ್ ಮಾಡಲಿಕ್ಕೋಸ್ಕರ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಓಟು ಇರಬೇಕು, ಮತದಾನದ ಹಕ್ಕು ಸ್ಟ್ರಾಂಗ್ ಆಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಮತದಾನದ ಹಕ್ಕನ್ನು ತಂದ್ರು. ಅದನ್ನು ಬುಡಮೇಲು ಮಾಡಿ ಪ್ರಜಾಪ್ರಭುತ್ವದ ವ್ಯವಸ್ಥೆನ ಬುಡಮೇಲು ಮಾಡುವಂಥ ಪರಿಸ್ಥಿತಿಗೆ ಇವತ್ತು ಕೇಂದ್ರ ಸರ್ಕಾರ ಮತ್ತು ಎಲೆಕ್ಷನ್ ಕಮಿಷನ್ ಅವರು ಶಾಮೀಲಾಗಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಏನು ನಮ್ಮದು ಕೂಗಿದೆ, ರಾಹುಲ್ ಗಾಂಧಿಯವರ ಕೂಗಿದೆ, ವಿರೋಧ ಪಕ್ಷಗಳ ಕೂಗಿದೆ, ಇಡೀ ದೇಶದಲ್ಲೆಲ್ಲ ಇಡೀ ಪ್ರಪಂಚದಲ್ಲಿ ಒಂದು ದೊಡ್ಡ ಸದ್ದು ಮಾಡ್ತಾ ಇರುವಂಥ ವಿಚಾರ. ಇಡೀ ದೇಶದಲ್ಲಿ ಇವತ್ತು ಪ್ರತಿಯೊಬ್ಬ ಪ್ರಜೆನೂ ಕೂಡ ನನ್ನ ಓಟು ಮತಗಳ್ಳತನ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇವತ್ತೊಂದು ದಿವಸ ಪ್ರತಿಯೊಬ್ಬರಿಗೂ ಅವೇರ್ನೆಸ್ ಕೊಡುವಂಥ ದೃಷ್ಟಿಯಿಂದ ಈ ಹೋರಾಟನ ನಾವು ಮಾಡ್ತಾ ಇದ್ದೀವಿ. ದಿಸ್ ಈಸ್ ಎ ವೆರಿ ಸೀರಿಯಸ್ ಕೇಸ್, ಐ ಆಮ್ ಟೆಲ್ಲಿಂಗ್ ಯು. ಏಕೆ ಅಂತ ಅಂದರೆ ಡೆಮೋಕ್ರಸಿ ಅನ್ನೋ ಪದಕ್ಕೆ ಅರ್ಥ ಇಲ್ಲದೆ ರೀತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ನಡ್ಕೋತಾ ಇದೆ. ಅದ್ರ ವಿರುದ್ಧ ನಾವು ಇವತ್ತೊಂದು ದಿವಸ ಹೋರಾಟ ಮಾಡ್ತಾ ಇದ್ದೀವಿ. ಇಡೀ ಇದರಲ್ಲಿ ರಾಜ್ಯದಲ್ಲಿ 224 ಕಾನ್ಸ್ಟಿಟ್ಯೂಯೆನ್ಸಿಲೂ ಕೂಡ ಇವತ್ತು ಕ್ಯಾಂಡಲ್ ಲೈಟ್ ಪ್ರೊಟೆಸ್ಟ್ ನಾವು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಜಿಲ್ಲಾ ಮಟ್ಟದಲ್ಲೂ ಕೂಡ ನಾವು ಮಾಡ್ತಾ ಇದ್ದೀವಿ. ಇಡೀ ರಾಜ್ಯ, ನಮ್ಮ ಕರ್ನಾಟಕ ರಾಜ್ಯ ಸನ್ಮಾನ್ಯ ಸಿದ್ದರಾಮಯ್ಯನವರ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ರಾಹುಲ್ ಗಾಂಧಿ ಅವ್ರ ಜೊತೆ ನಾವು ಇದ್ದೀವಿ ಅಂತ ಇವತ್ತು ಒಂದು ಕೂಗನ್ನು ನಾವು ಕಳಿಸೋದಕ್ಕೋಸ್ಕರ ಈ ಒಂದು ಹೋರಾಟನ ಹಮ್ಮಿಕೊಂಡಿದ್ದೀವಿ. ಆದ್ದರಿಂದ ಇನ್ನೊಂದು ದಿವಸ ನಮ್ಮ ನಾಯಕರುಗಳು ಇದ್ದಂಥ ಸಂದರ್ಭದಲ್ಲಿ ಇನ್ನೊಂದು 4-5 ದಿವಸದಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಇನ್ನೊಂದನ್ನು ಒಂದು ಕ್ಯಾಂಡಲ್ ಲೈಟ್ ಪ್ರೊಟೆಸ್ಟ್ನ ನಾವು ಮಾಡ್ತೀವಿ. ಇವತ್ತು 14ನೇ ತಾರೀಕು ಮಾಡಬೇಕು ಅಂತ AICIಯಿಂದ ಏನು ನಮಗೆ ನಿರ್ದೇಶನ ಬಂದಿತ್ತು, ಆ ಪ್ರಯುಕ್ತ ನಾವು ಇವತ್ತು ಈ ಪ್ರೊಟೆಸ್ಟ್ನ ದೊಡ್ಡ ಪ್ರಮಾಣದಲ್ಲಿ ಇವತ್ತೊಂದು ದಿವಸ ಎಲ್ಲ ಜಿಲ್ಲಾಧ್ಯಕ್ಷರುಗಳು, ಫ್ರಂಟಲ್ ಆರ್ಗನೈಸೇಷನ್ಸ್ನ ಎಲ್ಲ ಒಂದು ವಿಂಗುಗಳು ಮತ್ತು ನಮ್ಮ ಯೂತ್ ಕಾಂಗ್ರೆಸ್ಸು, NSUA, ಮಹಿಳಾ ಕಾಂಗ್ರೆಸ್ಸು ಪ್ರತಿಯೊಬ್ಬರು ಕೂಡ
ಪ್ರತಿಯೊಬ್ಬರು ಕೂಡ ಇದರಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಿದ್ದಾರೆ. ನಾನು ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಜೊತೆಯಲ್ಲಿ BK ಹರಿಪ್ರಸಾದ್ ಅವರಿದ್ದಾರೆ, ಅದರ ಜೊತೆಗೆ ಸಲೀಂ ಅಹಮದ್ ಅವರಿದ್ದಾರೆ, ನಮ್ಮ IOC ಫಾರ್ಮರ್ ಪ್ರೆಸಿಡೆಂಟ್ ಆದಂಥ ಶ್ರೀನಿವಾಸ್ ಅವರು ನಮ್ಮ ಜೊತೆಲಿದ್ದಾರೆ, ಮತ್ತು ಮನ್ಸೂರ್ ಅಲಿ ಖಾನ್ ಅವರು, ಯಾವುದು ಕೇಂದ್ರದಲ್ಲಿ ಬೆಂಗಳೂರು ಕೇಂದ್ರದಲ್ಲಿ ಇವತ್ತು ಮತದಾನದ ಕಳ್ಳತನದಿಂದ ಇವತ್ತು ಗೆದ್ದಿರೋಂಥ ವ್ಯಕ್ತಿ ಇವತ್ತು ಸೋತಿರುವಂಥ ಸ್ಥಾನದಲ್ಲಿ ಕೂತಿದ್ದಾರೆ, ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ಇವತ್ತು ಏನು BJP ಸರ್ಕಾರ ಅಧಿಕಾರ ಮಾಡ್ತಾ ಇದೆ, ಇದು ನೈತಿಕವಾದಂಥ ಸರ್ಕಾರ ಅಲ್ಲ, ಅನೈತಿಕವಾದಂಥ ಸರ್ಕಾರ ರಚನೆ ಮಾಡಿದ್ದಾರೆ. ಸುಮಾರು ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ಇವತ್ತು 25ರಿಂದ 30 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅವರು ಸೋತಿದ್ರೆ ಇವತ್ತು ಸರ್ಕಾರ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಆ ಕಾರಣಕ್ಕೆ ED ಆಯಿತು, IT ಆಯಿತು, ಎಲ್ಲ ಅದು. ಆದರೆ ಇವಾಗ ಎಲೆಕ್ಷನ್ ಕಮಿಷನ್ನು ಕೂಡ ಅದರಲ್ಲಿ ಶಾಮೀಲಾಗಿರೋದು ದುರ್ದೈವ. ಇದು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ನಡಿಬಾರ್ದು. ಆದ್ದರಿಂದ ಇದಕ್ಕೆ ನ್ಯಾಯ ಸಿಗಬೇಕು ಅಂತಂದರೆ ಜನತಾ ನ್ಯಾಯಾಲಯ ಒಂದೇ. ಏಕೆಂದರೆ ಎಲ್ಲದೂ ಕೂಡ ಭಾಳ ಕಷ್ಟ. ಆದ್ದರಿಂದ ಇದನ್ನು ಗಮನಿಸಿಕೊಂಡು ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು ಅನ್ನೋದು ನಮ್ಮ ಆಶಯ ಇವತ್ತು. ಅದಕ್ಕೋಸ್ಕರ ನಮ್ಮ ಹೋರಾಟ. ಥ್ಯಾಂಕ್ ಯು. Rahul Gandhi ji has taken up the whole issue, and the efforts of Rahul ji and Indian National Congress will get the people of India another movement and make sure that the vote is valid and one vote, one person. And this is appropriate timing also, like how Indian National Congress fought for independence. It will fight for the rights of the citizens and their vote. Thank you. Candle March is organized every district, every taluk. In KPCC leadership, today a protest march, Mashal March was organized in the Freedom Park, and have joined against fighting against Election Commission as well as the BJP central government, which has looted the votes, and especially the central constituency. The elected candidate has been defeated. Mansoor has been defeated, and this is not only right now. We don't have any elections. Rahul Gandhi is fighting a battle regarding in Karnataka. There is no assembly, in Parliament there is no Parliament election, but still he wants to fight against those forces. We are trying to take the votes. And that in the election commission has become a BJP commission. So we are starting this struggle. Rahul Gandhi had organized a protest march in Delhi also, and we also had a big rally here in Freedom. More than 1 lakh people had participated last week against this election commission and BJP government. The fight will go on. ಕಾರಣಕ್ಕೂ ಈ ದೇಶದಲ್ಲಿ ಆಗಬಾರ್ದಾಗಿತ್ತು. ಅದು ಹೇಗಾಗಿದೆಯೋ ಗೊತ್ತಿಲ್ಲ. ಆದರೆ ಇದ್ರ ವಿರುದ್ಧ ನಾವು ಡೆಮಾಕ್ರಟಿ ಉಳ್ಕೋಬೇಕಂತ ಹೇಳಿದ್ರೆ ಏನು ಮಾಡಬೇಕು? ಇಂಥ ಒಂದು ಕೆಟ್ಟ ಪರಿಸ್ಥಿತಿ ದೇಶದಲ್ಲಿ ಬರಬಾರ್ದಾಗಿತ್ತು, ಇದು ಬಂದಿದೆ. ಇದ್ರ ವಿರುದ್ಧ ಕಾಂಗ್ರೆಸ್ ಪಾರ್ಟಿ ಭಾಳ ಸೀರಿಯಸ್ ಆಗಿ ತೊಗೊಂಡಿದೆ, ಮತ್ತು ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವರು ಇದ್ರ ವಿರುದ್ಧ ಹೋರಾಟವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅವರೆಲ್ಲದಕ್ಕೂ ಇದಕ್ಕೆ ನಾವು ಈ ಎಲೆಕ್ಷನ್ ಕಮಿಷನ್ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದೆ. ಈ ದೇಶದಲ್ಲಿ ಎಲೆಕ್ಷನ್ ಯಾವ ರೀತಿ ನಡಿಬೇಕು ಆ ರೀತಿ ನಡೀತಾ ಇಲ್ಲ. ಕಾನೂನು ಪ್ರಕಾರ ಎಲೆಕ್ಷನ್ ನಡೀತಾ ಇಲ್ಲ. ಎಲೆಕ್ಷನ್ ಕಮಿಷನ್ ಮಿಸ್ಯೂಸ್ ಆಗಿದೆ, ವೋಟರ್ಸ್ ID ಮಿಸ್ಯೂಸ್ ಆಗಿದೆ. ವೋಟರ್ ಐಡಿಯಲ್ಲಿ ಸತ್ತವರು ಬದುಕಿ ಬಂದಿದ್ದಾರೆ. ಅದು ಯಾವ ರೀತಿ ಅಂತ ಅದು ಸಂಬಂಧಪಟ್ಟವ್ರು ಹೇಳಬೇಕು. ಹಾಗಾಗಿ ಇದ್ರ ವಿರುದ್ಧ ಹೋರಾಟವನ್ನು ಇನ್ನೂ ತೀವ್ರಗೊಳಿಸ್ತೀವಿ, ದೇಶಾದ್ಯಂತ ತೀವ್ರಗೊಳಿಸಿ ಇದನ್ನು ನಾವು ಪ್ರತಿಯೊಂದು ಮನೆಗೆ ತೊಗೊಂಡು ಹೋಗ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಎಲೆಕ್ಷನ್ ಕಮಿಷನ್ ಮೇಲೆ ಜನರ ಟ್ರಸ್ಟ್ ಕಳ್ಕೊಂಡ್ಬಿಟ್ಟಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಯಾವ ರೀತಿ ನಡಿಬೇಕು, ಇದು ದೇಶ ನಮ್ಮದು ಡೆಮೋಕ್ರೆಟಿಕ್ ಕಂಟ್ರಿನೋ ಅಥವಾ ಡಿಕ್ಟೇಟರ್ಶಿಪ್ಪೋ ನಮಗೆ ಗೊತ್ತಾಗ್ತಾ ಇಲ್ಲ. ಆ ರೀತಿ ಆಗ್ತದೆ ಅಂತ ಭಾವನೆ ಬಂದಿದೆ. ಹಾಗಾಗಿ ಇವತ್ತು ಸಹ ಸುಪ್ರೀಂ ಕೋರ್ಟ್ ಹೇಳಿದೆ, ಬಿಹಾರದಲ್ಲಿ ನಡೆದಂಥ 50 ಲಕ್ಷಕ್ಕೂ ಹೆಚ್ಚು ನಮ್ಮ ಮತದಾರರನ್ನು ಡೆಲೀಟ್ ಮಾಡಿದ್ದಾರೆ. ಹಾಗಾಗಿ ಇಮಿಡಿಯೇಟ್ ಅಪ್ಲೋಡ್ ಮಾಡಬೇಕಂತ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಎಲೆಕ್ಷನ್ ಕಮಿಷನ್ ಕಪಾಳ ಕೊಡದಿದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಮನ್ಸೂರ್ ಅಲಿ ಖಾನ್ ಆಯಿತು, ಅದೇ ರೀತಿಯಾಗಿ ಮಾದೇಪುರ ಆಯಿತು, ಇವೆಲ್ಲವೂ ಸಹ ಭಾಳ ಕಮ್ಮಿ ಓಟಲ್ಲಿ ಸೋತಿದೆ. ನೋಡಿದರೆ ಲಕ್ಷಾಂತರ ಜನರ ವೋಟರ್ ಐಡಿಯನ್ನು ಅವರು ಡೆಲೀಟ್ ಮಾಡಿದ್ದಾರೆ, ಅವರನ್ನ ವೋಟನ್ನು ಡೆಲೀಟ್ ಮಾಡಿದ್ದಾರೆ. ಹಾಗಾಗಿ ಇದು ತೀವ್ರವಾದ ತನಿಖೆ ಆಗಬೇಕು. ಸುಪ್ರೀಂ ಕೋರ್ಟು ಮಧ್ಯಪ್ರವೇಶ ಮಾಡಬೇಕಿದ್ರಿಂದ ಹಾಗೂ ಸರ್ಕಾರ ಇದ್ರ ಬಗ್ಗೆ ಗಮನ ಸೆಳೆದು ಎಲೆಕ್ಷನ್ ಕಮಿಷನ್ನಿಂದ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು ಅಂತ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ. क्योंकि इलेक्शन कमीशन जब सारी मिशनरी जब बिक गई हो तो सिर्फ उम्मीद ही किया जा सकता है. उम्मीद कर रही हूँ, उम्मीद है, उम्मीद के ऊपर हम लोग फाइट कर रही हूँ. होप फॉर द बेस्ट. इलेक्शन कमीशन ऑफ इंडिया पर लोगों का ट्रस्ट जा रहा है. डेफिनेटली जा रहा है. जब इतने सारे सबूत सामने आई तो डेफिनेटली नहीं होगा. अभी बिहार का ही आप इश्यू ले लो. बिहार के अंदर जब इलेक्शन कमीशन खुद बोलता है कि नहीं, इन लोगों का
द प्रोसेस जो भी हो रहा है वो सही हो रहा है बोल के, जब इतने सारे प्रशांत भूषण इन लोगों से भी इतने सारे सबूत पेश करने के बावजूद जब इलेक्शन कमीशन डिनाई करता है एंड तो हम लोग क्या उम्मीद कर सकती। अब मरे हुए लोगों को लाखों जिंदा सामने खड़ाने के बावजूद अगर वो मानने को तैयार नहीं तो अब हमें क्या उम्मीद कर सकते हैं इलेक्शन कमीशन से। जब सब बिक चुकी हैं तो हमें इन लोगों से उम्मीद क्या कर सकती। या तो उनका ज़मीर जागना या तो हमें लोगों सड़कों पे उतर के गलाटा करना। ಇವತ್ತು ದೇಶದಾದ್ಯಂತ ನಾವು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇವತ್ತೇನು ಮೋದಿ ಮತ್ತು ಅಮಿತ್ ಶಾ RSS ಸಂಘ ಪರಿವಾರ ಮನುವಾದಿಗಳ ವಿರುದ್ಧ ಇವತ್ತೇನು ನಮ್ಮ ಎಲೆಕ್ಷನ್ ಕಮಿಷನ್ ಏನಿದೆ ಇದು ಬಿಜೆಪಿ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೆ. ಬಹುಶಃ ಇವತ್ತು ಈ ಸಂವಿಧಾನಯುತ ಈ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ದೇಶದಲ್ಲಿ ಒಂದು ನಂಬಿಕೆಯನ್ನು ಉಳಿಸಬೇಕಾದಂಥ ಒಂದು ಎಲೆಕ್ಷನ್ ಕಮಿಷನ್ ಏನಿದೆ ಬಿಜೆಪಿಯ ಇನ್ನೊಂದು ಅಂಗಪಕ್ಷವಾಗಿ ಬಹುಶಃ ಇವರು ಎಲೆಕ್ಷನ್ ಕಮಿಷನ್ ಅಂತ ಹೇಳಿ ತೆಗೆದುಬಿಟ್ಟು ಬಿಜೆಪಿ ಕಮಿಷನ್ ಆಫ್ ಇಂಡಿಯಾ ಅಂತ ಹೆಸರಿಟ್ಟರೆ ಬಹಳ ಒಳ್ಳೆಯದಂತ ಕಾಣುತ್ತೆ. ವಾರಣಾಸಿಯಲ್ಲಿ ಒಬ್ಬರು ಅವಿವಾಹಿತ ಒಬ್ಬ ಮನುಷ್ಯನ ಮೇಲೆ 50 ವೋಟರ್ ಇದೆ ಅಂತ ಹೇಳಿದ್ರೆ ಯಾವ ರೀತಿಯ ಒಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದನ್ನು ನಡೆಸ್ತಾ ಇದೆ ಅಂತ ಹೇಳಿದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಒಂದು 10ಕ್ಕೆ 10 ಒಂದು ಮೂಟ ಇಡಕ್ಕಾಗಲ್ಲ ಅಂತ ಮನೆಯಲ್ಲಿ 20-30 ಜನ ವೋಟರ್ ಸೇರ್ಪಡೆ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ರೀತಿಯ ಒಂದು ಹಂತಕ್ಕೆ ಬಂದಿದ್ದೀವಿ. ನಾನು ಒಬ್ಬ ಕಾಂಟ್ರಾಕ್ಟರ್ ಆಗಿದ್ದೀನಿ. ನಮ್ಮ ಇದು ನಾರ್ತ್ ಇಂಡಿಯಾದ UP ಬಿಹಾರದಿಂದ ಬಂದವ್ರನ್ನ ಪ್ಲಂಬರ್ಗಳ ಹೆಸರಲ್ಲಿ ಕರ್ನಾಟಕದ ವೋಟರ್ ಐಡಿ ಇವತ್ತು ಮಹದೇವಪುರ ಕ್ಷೇತ್ರದಲ್ಲಿ ಎದ್ದು ಕಾಣ್ತಾ ಇದೆ. ಬಹಳಷ್ಟು ಒಬ್ಬೊಬ್ಬರಿಗೆ 4 ID ಕಾರ್ಡು, ಒಂದು ಬೂತಿಂದ ಇನ್ನೊಂದು ಬೂತಿಗೆ ID ಕಾರ್ಡು. ಇದು ಯಾವ ರೀತಿಯ ಒಂದು ಮೋಸ ಅಂತ ಹೇಳಿದ್ರೆ ಮೋ ಅಂದ್ರೆ ಮೋಸ. ಮೋದಿ ಮತ್ತು ಶಾ ಇದು ಬಹಳ ದೊಡ್ಡ ಮೋಸ ಈ ದೇಶದಲ್ಲಿ ಷಡ್ಯಂತ್ರ ನಡೀತಾ ಇದೆ. ಇದರ ವಿರುದ್ಧ ಈ ದೇಶದ ಪ್ರಜೆಗಳು ಈ ದೇಶವನ್ನು ಉಳಿಸೋಕ್ಕೋಸ್ಕರ ಇವತ್ತು ಹೋರಾಡಬೇಕಾಗಿದೆ. ಯಾಕಂದ್ರೆ ಇದು ಕಾಂಗ್ರೆಸ್ ಪಕ್ಷದ ಪ್ರಶ್ನೆ ಅಲ್ಲ, ಈ ದೇಶದ ಜನರ ಮತ್ತು ಪ್ರಜಾಪ್ರಭುತ್ವ ಪ್ರಶ್ನೆ ಅಂತ ಹೇಳಿಕೆ ನಾನು ಬಯಸ್ತೀನಿ. ಏನು ಬಿಜೆಪಿ ಸರ್ಕಾರ ನಡೆಸ್ಕೊಂಡಿರುವಂಥ ಒಂದಷ್ಟು ಏನು ಒಂದು ಮತಗಳ್ಳತನ ಆಗಿದೆ, ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಇದನ್ನು ಧ್ವನಿ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಎಲ್ಲರೂ ಕೂಡ, ಇಡೀ ಕಾಂಗ್ರೆಸ್ ಪಕ್ಷದ ಅಷ್ಟೇ ಅಲ್ಲ, ಇವತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಕೂಡ ಧ್ವನಿ ಎತ್ತುವಂಥ ಕೆಲಸ ಮಾಡಿದ್ದಾರೆ. ಯಾವತ್ತಿಗೂ ಕೂಡ ನಮ್ಮ ಹಕ್ಕನ್ನು ನಾವು ಎಂದೂ ಕೂಡ ಮಾರ್ಕೊಳ್ಳೋದಾಗ್ಲಿ ಕಳ್ಕೊಳ್ಳೋದಾಗ್ಲಿ ಮತ್ತು ನಮ್ಮ ಹಕ್ಕನ್ನು ನಮ್ಮ ಕಳ್ತನ ಆಗತ್ತೆ ಅಂತಂದರೆ ನಿಜವಾಗ್ಲೂ ಇದು ಒಂದು ದೊಡ್ಡ ಸುದ್ದಿನೇ. ಇದು ಇವತ್ತಾಗಿದೆ, ಭಾಳ ನಮಗೆಲ್ಲ ಕಣ್ ತೆರೆದಂಗೆ ಆಗಿದೆ. ಇವತ್ತು ರಾಹುಲ್ ಗಾಂಧಿ ಅವರು ಬಂದು ಒಂದು ಕಣ್ ತೆರೆಸಿದ್ದಾರೆ ಕೂಡ. ಬಟ್ ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಈಗ ಆಲ್ರೆಡಿ ನಡುಕ ಶುರುವಾಗಿದೆ. ಯಾಕಂದರೆ ಬಿಜೆಪಿ ಅಧಿಕಾರಕ್ಕೆ ಬರುವಾಗ ಅದು ಭ್ರಷ್ಟಾಚಾರದಿಂದನೇ ಬರುವಂಥದ್ದು, ಯಾವುದು ಕೂಡ ಒಳ್ಳೆತನದಿಂದ ಇದು ಇಲ್ಲಿವರೆಗೂ ಅಧಿಕಾರ ತಗೊಂಡು ಬಂದಿಲ್ಲ. ಇವತ್ತು ಪ್ರತಿ ನಾಗರಿಕರ ಮೇಲೆ, ಬಡವರ ಮೇಲೆ, SC STಗಳ ಮೇಲೆ, ಎಲ್ಲರ ಮೇಲೂ ಅಷ್ಟೇ ಅಲ್ಲ, ತೀರಾ ಒಂದು ಏನು ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಕೂಡ GSTಯನ್ನು ಹೇರಿಕೆ ಮಾಡಿ ಇವತ್ತು ದೊಡ್ಡ ಮಟ್ಟದಲ್ಲಿ ಅವರ ಒಂದು ಬದುಕನ್ನೇ ಕಸಿದುಕೊಳ್ಳುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದರ ಒಳಗಡೆ ಈ ಮತಗಳ್ಳತನ ಅನ್ನೋದು ಇದೆಯಲ್ಲ, ಇದು ಒಂಥರ ನಮ್ಮ ಎಲ್ಲರಿಗೂ ಕೂಡ ಒಂದು ರೀತಿ ಶಾಕ್ ಅನ್ನೋ ಒಂದು ವಿಚಾರ ಇದೆ. ಖಂಡಿತ ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡುತ್ತೆ. ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಹಕ್ಕು ಯಾವತ್ತೂ ಕೂಡ, ನಮ್ಮ ಹಕ್ಕು ಏನಿದೆ ಅದನ್ನು ನಾವು ಪಡ್ಕೋಬೇಕು. ಇದು ಕಳ್ಳತನ ಆಗಬಾರ್ದು ಅನ್ನೋದು ಒಂದು ಉದ್ದೇಶ ಇದೆ. ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪ್ರೊಟೆಸ್ಟನ್ನು ಮಾಡ್ತಿದ್ದೀವಿ. ಇಡೀ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶದ ಒಂದು ಜವಾಬ್ದಾರಿ ಇದು ಉದ್ದೇಶ ಅದೇ ಅಲ್ವಾ. ಈಗ ಲೀಡಿಂಗಲ್ಲಿ ಹೆಂಗೆ ಬಂದು ಮಹದೇವಪುರ ಕ್ಷೇತ್ರ ಹೇಗೆ ಬಂತದು ಇದೆಲ್ಲವೂ ಕೂಡ ನಿಮ್ಗಳಿಗೆಲ್ಲ ಗೊತ್ತಿದೆ. ಈಗ ಆಲ್ರೆಡಿ ಈಗ ಮನ್ಸೂರ್ ಅಲಿಖಾನಿಯವರು ಕೂಡ ಲೀಡಿಂಗಲ್ಲಿ ಇದ್ದವರು ಕೂಡ ಅಷ್ಟು ಬೇಗ ಸೋಲು ಆಗುತ್ತೆ ಅಂತಂದರೆ ಇದು ಅರ್ಥ ಮಾಡ್ಕೊಳ್ಳಿ ಹೇಗಿದೆ ಅಂತ. ಇವತ್ತು ರಾಹುಲ್ ಗಾಂಧಿ ಅವರು ಕೇವಲ ಒಂದು ಸಣ್ಣ ಒಂದು ಚುಕ್ಕೆಯನ್ನು ಇಟ್ಟೋಗಿದ್ದಾರೆ. ಬಟ್ ಇದು ದೊಡ್ಡ ಮಟ್ಟದಲ್ಲಿ ಸಂಚಲನ ಉಂಟು ಮಾಡುತ್ತೆ. BJPಯವರಿಗೆ ಈಗ ಆಲ್ರೆಡಿ ನಡುಕ ಶುರುವಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅವರ ಬಂಡವಾಳ ಮತ್ತು ಅವರ ಒಂದು ಭ್ರಷ್ಟಾಚಾರದ ಮುಖ ಹೊರಗಡೆ ಬಂದೇ ಬರುತ್ತೆ. ಜನರ ಪರವಾಗಿರುವಂಥ ಪಕ್ಷ ದೇಶದಲ್ಲಿ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಇವತ್ತು ಅನ್ಯಾಯದ ವಿರುದ್ಧವಾಗಿ ಯಾವುದಾದ್ರು ಒಂದು ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಅನ್ಯಾಯ ಮಾಡ್ತಕ್ಕಂಥವ್ರು ಯಾರು? BJP ಸರ್ಕಾರದವರು, ನರೇಂದ್ರ ಮೋದಿಯವರು. ಇವತ್ತು 1 ಲಕ್ಷ ಅಧಿಕ ವೋಟ್ಗಳು ನಮ್ಮ ಮಹದೇವಪುರ ಕ್ಷೇತ್ರದಲ್ಲಿ ಕಳ್ತನ ಆಗಿದೆ ಅಂದರೆ ಇಡೀ ದೇಶ ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. 130 ಕೋಟಿಗೆ ಅಧಿಕ ಜನ ನಮ್ಮ ದೇಶದಲ್ಲಿ ಇರಬೇಕಾದ್ರೆ ಮಿನಿಮಮ್ ನಮಗನಿಸ್ತದೆ ಎಲ್ಲೋ ಒಂದು ಕಡೆ 40 ಕೋಟಿ ವೋಟುಗಳು ಲೂಟಿ ಆಗಿದೆ. 40 ಕೋಟಿ ಜನರ ವೋಟ್ಗಳನ್ನು ಕದ್ದಿದ್ದಾರೆ. ಆ ಕದ್ದಂಥ ಕಳ್ಳರು ಯಾರಪ್ಪ ಅಂತಂದರೆ ಈ BJP ನಾಯಕರು, BJPಯ ಸರ್ಕಾರದ ಅಮಿತ್ ಶಾ ಅವರು. ಇದಕ್ಕೆ ಹೊಣೆ ಯಾರು ನೇರ ಅಂದರೆ BJP ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗ ಮತ್ತು ಅಮಿತ್ ಶಾ ಅವರು. ಮತ್ತು ನಾಚಿಕೆ ಏನಾದರೂ ಇದ್ದರೆ ಅವರಿಗೆ ಮಾನ ಮರವದಿ ಒಂದು ಚೂರು ನಾಚಿಕೆ ಇದ್ದರೆ, ಜನರ ಮೇಲೆ ಒಂದು ಚೂರು ಕಾಳಜಿ ಅಂತ ಏನಾದರೂ ಇದ್ದರೆ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ನೈತಿಕತೆಯಿಂದ. ಯಾಕಂದರೆ ದೇಶದ ಜನರ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸ ಮಾಡಿದ್ದು ನಾಚಿಕೆಗೆಟ್ಟ BJP ಸರ್ಕಾರ ಮತ್ತು ನರೇಂದ್ರ ಮೋದಿ ಅವರು. ನಮ್ಮ ದೇಶದ ಪ್ರಧಾನಮಂತ್ರಿ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ನಾಚಿಕೆ ಆಗ್ತೈತೆ. ನಾನು ಇವತ್ತು ಧೈರ್ಯವಾಗಿ ಹೇಳ್ತೀನಿ,
ಒಬ್ಬ ಕಳ್ಳ ಪ್ರಧಾನಮಂತ್ರಿಯನ್ನು ನಾವಿವತ್ತು ಆ ಒಂದು ಉನ್ನತ ಸ್ಥಾನದಲ್ಲಿ ಕೂಡಿಸಿದ್ದೀವಿ. ಆ ಸ್ಥಾನದಿಂದ ಬೇಗ ಇಳಿಸಬೇಕು. ನಮ್ಮ ಶ್ರೀ ರಾಹುಲ್ ಗಾಂಧಿಯವರು 6 ತಿಂಗಳ ಕಾಲ ಪರಿಶೀಲನೆ ಮಾಡಿದ್ದಾರೆ. ಯಾಕಂದರೆ ನಾನು ಈ ವಿಷಯವನ್ನು ಬಹಿರಂಗಪಡಿಸಿದಾಗ ನನಗೆ ಮುಜುಗುರ ಆಗಬಾರ್ದು, ದೇಶದ ಜನ ಬೆರಳು ತೋರಿಸಬಾರ್ದು ಅನ್ನೋ ಕಾರಣಕ್ಕೆ 6 ತಿಂಗಳ ಕಾಲ ಪರಿಶೀಲನೆ ಮಾಡಿ ಇವತ್ತು ಬಹಿರಂಗಪಡಿಸಿದ್ದಾರೆ. ಅದು ಕರ್ನಾಟಕದಿಂದ ಸ್ಟಾರ್ಟ್ ಆಗಿದೆ. ಇವತ್ತು ಕ್ಯಾಂಡಲ್ ಮಾರ್ಚನ್ನು ಮಾಡಿದ್ದೀವಿ. ನಾವು ಯಾಕೆ ಮಾಡಿದ್ದೀವಿ ಗೊತ್ತಾ? ನಾಳೆ ಆಗಸ್ಟ್ 15ನೇ ತಾರೀಕಿನಿಂದ ಎಲ್ಲರೂ ದೇಶದಲ್ಲಿ ಸ್ವಾತಂತ್ರ್ಯದಿಂದ ಹೆಮ್ಮೆಯಿಂದ ನಾವು ಆಚರಣೆ ಮಾಡ್ಕೊತೀವಿ. ಆ ಹೆಮ್ಮೆಯಿಂದ ಆಚರಣೆ ಮಾಡ್ಕೊ ಒಂದಿನ ಮುಂಚೆ ನಾವು ಈ ಕಳ್ಳರ ತೊಲಗಲಿ ಅನ್ನೋದು ನಮ್ಮ ಆಸೆ. ಕೆಂಪು ಕೋಟೆ ಮೇಲೆ ನಿಂತ್ಕೊಂಡು ಮೋದಿ ನಾಳೆ ಮತ್ತೆ ಭಾಷಣ ಮಾಡ್ತಾರೆ, ಸುಳ್ಳು ಭಾಷಣ. ಹಾಗಾಗಿ ಮೋದಿಗೆ ಒಂದು ಎಚ್ಚರಿಕವಾಗಿ ಹೇಳ್ತಾ ಇದ್ದೀವಿ, ನಿಮಗೆ ನಾಚಿಕಿದ್ರೆ ನಾಳೆ ನೀವು ಕೆಂಪು ಕೋಟೆ ಮೇಲೆ ನಿಂತ್ಕೋಬಾರ್ದು. ನಿಮ್ಮ ಬದಲಿಗೆ ಈ ದೇಶದ ಉನ್ನತ ಸ್ಥಾನದಲ್ಲಿರತಕ್ಕಂಥ ದ್ರೌಪದಿ ಮುರ್ಮು ಅವರು ಆ ಒಂದು ಧ್ವಜಾವರಣೆ ಮಾಡಲಿ. ಮೋದಿಯವರು ಕೂಡಲೇ ರಾಜೀನಾಮೆ ಕೊಡಲಿ. ಒಬ್ಬ ಕಳ್ಳರ ಪ್ರಧಾನಮಂತ್ರಿ ಅಂತ ಹೇಳೋಕ್ಕೆ ನಮ್ಗೆ ಹೆಮ್ಮೆ ಆಗ್ತದೆ. ಕಳ್ಳ 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 ಅಂತ ಹೇಳ್ತೀವಿ ನಾವು.